ಮೊನ್ನೆ ಏನಾಯಿತು ಅನ್ನೋದು ನಾವು ನೋಡಿದ್ದೀವಿ. ಎಷ್ಟಾಯಿ ಪುಷ್ಪ ಈ ತಮ್ಮ ಆಸ್ತಿ ಪಾಸ್ತಿ ವಿಚಾರ ಸಂಬಂಧಪಟ್ಟಂಗೆ ಮಾತಾಡಿದ್ದು, ಅವರಿಗೆ ಸೇರಿದಂಥ ಆಸ್ತಿಯ ಕಾಂಪೌಂಡನ್ನು ಹೊಡೆದಿದ್ದು, ಇದೆಲ್ಲವನ್ನೂ ಕೂಡ ನೋಡಿದ್ದೀವಿ. ಈಗ ವಿದ್ಯಾನಗರದಲ್ಲಿ ಏನೋ ಅವರು ಖರೀದಿ ಮಾಡಿದ್ರು ನಿವೇಶನ, ಅಲ್ಲಿಗೆ ಬಂದಿದ್ದಾರೆ ಪುಷ್ಪ ಅವರು. ಸೈಟ್ ಒತ್ತುವರಿ ಆಗಿದೆ ಅನ್ನುವಂಥ ಆರೋಪವನ್ನು ಏನು ಎದುರಿಸ್ತಾ ಇದ್ದಾರೆ. ದೇವರಾಜ್ ಅನ್ನುವಂಥವ್ರು ಆರೋಪ ಮಾಡಿದರು. ಇವತ್ತು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೂ ಕೂಡ ಅವರು ಭೇಟಿ ಕೊಟ್ಟು ಎಲ್ಲ ವಿವರಗಳನ್ನು ಕೊಡ್ತಾರೆ. ದೇವರಾಜ್ ಅನ್ನುವಂಥವ್ರು ಆರೋಪ ಮಾಡಿದರು. ಅದಾದಮೇಲೆ ಕೋರ್ಟ್ ಆದೇಶದ ಪ್ರಕಾರ ಸೈಟ್ ಕಾಂಪೌಂಡನ್ನು ತೆರವುಗೊಳಿಸಲಾಗಿತ್ತು. ಜನವರಿ 4ನೇ ತಾರೀಕು ನಡೆದಂಥ ಕಾಂಪೌಂಡ್ ತೆರವು. ಇದಕ್ಕೆ ಸಂಬಂಧಪಟ್ಟಂಗೆ ಠಾಣೆಗೆ ಪುಷ್ಪ ಅವರು ಬಂದಿದ್ದಾರೆ. ಇನ್ನು ಯಶ್ತಾಯಿ ನಿವೇಶನದ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಬಡಾವಣೆ ಠಾಣೆಗೆ ಪುಷ್ಪ ಆಗಮಿಸಿದ್ದಾರೆ. ಏನು ಒತ್ತುವರಿ ಮಾಡಲಾಗಿತ್ತು, ಆ ಜಾಗದಲ್ಲಿ ಕಾಂಪೌಂಡ್ ಅನ್ನ ಹಾಕಿದ್ರು, ಅದನ್ನ ಕೆಡವಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಾಸನ ಬಡಾವಣೆ ಠಾಣೆಗೆ ಪುಷ್ಪ ಆಗಮಿಸಿದ್ದಾರೆ. ಪೊಲೀಸರ ಬಳಿ ಯಶ್ತಾಯಿ ಪುಷ್ಪ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾಂಪೌಂಡ್ ತೆರವು ಮಾಡಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಅನುಮತಿ ಇಲ್ಲದೆ ಹೇಗೆ ಕಾಂಪೌಂಡ್ ಅನ್ನ ಕೆಡವಿದ್ರು? ಪೊಲೀಸರಿಗೆ ಯಶ್ತಾಯಿ ಪುಷ್ಪ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ. ಅಂದ್ರೆ ಒಂದು ಈಗ ನೋಟಿಸ್ ಇದೆ, ನೋಟಿಸನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಆ ಜಾಗದ ಮಾಲೀಕರೇನೋ ಹೇಳ್ತಾ ಇದ್ದಾರೆ. ಆದರೆ ಇದು ಅವರ ಗಮನಕ್ಕೆ ಬಂದಿಲ್ಲ. ಯಾವುದೇ ಮಾಹಿತಿ ಇಲ್ಲದಂತೆ ಹೇಗೆ ಕಾಂಪೌಂಡ್ ಅನ್ನ ಕೆಡವಿದ್ರು? ಈ ರೀತಿ ಪೊಲೀಸರ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ. ನನ್ನ ಜಾಗದಲ್ಲಿ ಅನುಮತಿ ಇಲ್ಲದೆ ಅದು ಹೇಗೆ ಕಾಂಪೌಂಡ್ ಅನ್ನ ಕೆಡವಿದ್ರು? ತಮ್ಮ ವಕೀಲರು ಹಾಗೂ ತಮ್ಮ ಪರವಾಗಿ ದೂರು ನೀಡಿದ್ದಂತಹ ಸಂಬಂಧಿ ದುರ್ಗಾ ಪ್ರಸಾದ್ ಜೊತೆ ಆಗಮಿಸಿರುವಂತಹ ಯಶ್ತಾಯಿ ಪುಷ್ಪ ಅವರು ಹಾಸನ ಬಡಾವಣೆ ಠಾಣೆಗೆ ಆಗಮಿಸಿದ್ದಾರೆ. ಈಗ ಪೊಲೀಸರ ಮುಂದೆ ಕುಳಿತಿರುವಂತಹ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಹಾಸನ ಬಡಾವಣೆ ಠಾಣೆಗೆ ಪುಷ್ಪ ಅವರು ಆಗಮಿಸಿದ್ದಾರೆ. ಪೊಲೀಸರ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ ಅಂತ ಏನೆಲ್ಲ ಮಾತುಕತೆ ಆಗ್ತಾ ಇದೆ ಮಂಜುನಾಥ್? ಮಧು, ಹಾಸನ ನಗರದ ವಿದ್ಯಾನಗರದಲ್ಲಿರ್ತಕ್ಕಂಥ ಒಂದು ನಿವೇಶನವನ್ನು ಯಶ್ ಅವರ ತಾಯಿ ಪುಷ್ಪ ಅವರು 5 ವರ್ಷಗಳ ಹಿಂದೆ ಖರೀದಿಯನ್ನು ಮಾಡಿದರು. ಈ ಒಂದು ನಿವೇಶನವನ್ನು ಒತ್ತುವರಿ ಮಾಡಲಾಗಿದೆ ಅಂತಕ್ಕಂಥ ಆರೋಪದಲ್ಲಿ ಜನವರಿ 4ನೇ ತಾರೀಕು ದೇವರಾಜ್ ಅಂತಕ್ಕಂಥ ವ್ಯಕ್ತಿ ಅಲ್ಲಿಗೆ ಬಂದು ಆ ಇಡೀ ಕಾಂಪೌಂಡನ್ನು ಒಡೆದಾಕಿ ತೆರವು ಮಾಡಿದರು. ಈ ಘಟನೆಗೆ ಸಂಬಂಧಪಟ್ಟಾಗೆ ಅಂದೇನೆ ಅವರ ಸಂಬಂಧಿಯಾಗಿರ್ತಕ್ಕಂಥ ದುರ್ಗಾ ಪ್ರಸಾದ್ ಅವರ ಮೂಲಕ ಪುಷ್ಪ ಅವರು ಏನು ಹಾಸನದ ಬಡಾವಣೆ ಠಾಣೆಗೆ ದೂರನ್ನು ಕೂಡ ಕೊಡಿಸಿದ್ರು. ಈಗ ಬಡಾವಣೆ ಠಾಣೆಗೆ ಖುದ್ದು ಪುಷ್ಪ ಅವರೇ ಆಗಮಿಸಿದ್ದಾರೆ. ಇಲ್ಲಿ ಈಗಾಗಲೇ ಸುಮಾರು 1 ಗಂಟೆಯಿಂದನೇ ಇಲ್ಲಿ ಪೊಲೀಸರ ಎದುರು ಕೂತು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಅದು ನಾನು ಖರೀದಿ ಮಾಡಿರ್ತಕ್ಕಂಥ ನಿವೇಶನ, ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿ ಖರೀದಿಯನ್ನು ಮಾಡಲಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ನನ್ನ ನಿವೇಶನಕ್ಕೆ ಬಂದು ಆ ವ್ಯಕ್ತಿ ಹೇಗೆ ಅದನ್ನು ತೆರವು ಮಾಡ್ದ, ನನ್ನ ಅನುಮತಿ ಇಲ್ಲದಲೇ, ನನ್ನ ಗಮನಕ್ಕೆ ತರದಲ್ಲೇ ಹೇಗೆ ನಮ್ಮ ಇಡೀ ಕಾಂಪೌಂಡನ್ನು ಹೊಡೆದಾಕ್ಲಿಕ್ಕೆ ಸಾಧ್ಯ? ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಅವ್ರ ವಿರುದ್ಧ FIR ದಾಖಲು ಮಾಡಿ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಈ ಒಂದು ಪ್ರಕರಣ ಏನಂತ ಹೇಳಿದ್ರೆ, ಏನು ಯಶ್ ಅವರ ತಾಯಿ ಪುಷ್ಪ ಅವರ ಮನೆ ಕೂಡ ವಿದ್ಯಾನಗರದಲ್ಲಿದೆ. ಆ ಒಂದು ಮನೆಗೆ ಹೊಂದಿಕೊಂಡ ಹಾಗೆಯೇ ಒಂದು ನಿವೇಶನ ಇದೆ, ಅದು 1500 ಚದರಡಿಯ ನಿವೇಶನ. ಆ ನಿವೇಶನವನ್ನು ಇವರು ಖರೀದಿ ಮಾಡಿದ್ದೀವಿ ಅಂತೇಳಿ ಪುಷ್ಪ ಅವರು ಈಗ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ದೇವರಾಜ್ ಅಂತಕ್ಕಂಥ ವ್ಯಕ್ತಿ ಏನಿದ್ದಾರೆ ಅವ್ರು ಹೇಳ್ತಕ್ಕಂಥದ್ದು ಈ ನಿವೇಶನ ಮೈಸೂರಿನಲ್ಲಿ ವಾಸ ಮಾಡ್ತಕ್ಕಂಥ ಲಕ್ಷ್ಮಮ್ಮ ಅಂತಕ್ಕಂಥವ್ರಿಗೆ ಸೇರಿರ್ತಕ್ಕಂಥ ನಿವೇಶನ ಆಗಿದೆ. ಅವರು ನನಗೆ GPA ಕೊಟ್ಟಿದ್ದಾರೆ. ಸೊ ನಾವು ಕೋರ್ಟಲ್ಲಿ ಕೇಸ್ ನಡೆದ ಸಂದರ್ಭದಲ್ಲಿ ಈ ಕೇಸ್ ನಮ್ಮಂತೆ ಆಗಿದೆ, ಈ ನಿವೇಶನ ನಮಗೆ ಸೇರಬೇಕು ಅಂತೇಳಿ ಪ್ರೂವ್ ಆಗಿದೆ. ಹಾಗಾಗಿನೇ ನಾನು ಇದನ್ನು ತೆರವು ಮಾಡ್ತೀನಿ ಅಂತೇಳಿ ಅವತ್ತು ಬಂದು ಕಾಂಪೌಂಡನ್ನು ತೆರವು ಮಾಡಿದ್ರು. ಆದರೆ ನಾವು ಅಧಿಕೃತವಾಗಿ ಎಲ್ಲ ಹಣವನ್ನು ಕೊಟ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿದ ನಂತರ ನಮಗೆ ನೋಟಿಸ್ ಕೊಡದಲ್ಲೇ, ನಮ್ಮ ಗಮನಕ್ಕೆ ತರದೆ ಹೇಗೆ ನಾ ಈ ಒಂದು ಕಾಂಪೌಂಡನ್ನು ಹೊಡೆದಾಕಿದ್ರೆ ಅವರಿಂದ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಈಗ ಯಶ್ ಅವರ ತಾಯಿ ಪುಷ್ಪ ಅವರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಠಾಣೆಗೆ ಬಂದು. ಮಧು. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.